ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶ್ರೀರಾಮನವಮಿ ಅನ್ನಪ್ರಸಾದವನ್ನ ಸೇವಿಸಿ ಗ್ರಾಮಸ್ಥರು ಅಸ್ವಸ್ಥರಾಗಿರುವ ಘಟನೆ ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಆಗಿದೆ. ಶ್ರೀರಾಮನವಮಿ ಇತ್ತಲ್ಲ, ಆಗ ಪ್ರಸಾದ ಕೊಟ್ಟಂತಹ ಸಂದರ್ಭದಲ್ಲಿ 200ಕ್ಕೂ ಹೆಚ್ಚಿನ ಗ್ರಾಮಸ್ಥರು ಇದೀಗ ಸುತ್ತಮುತ್ತ ಇರುವ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ. ಆರೋಗ್ಯ ಸಿಬ್ಬಂದಿ ಗ್ರಾಮಕ್ಕೆ ಬಂದು ಹಲವರಿಗೆ ಪ್ರಾಥಮಿಕ ಚಿಕಿತ್ಸೆ ಕೂಡ ಕೊಟ್ಟಿದ್ದಾರಂತೆ. ತೀವ್ರ ಅಸ್ವಸ್ಥಗೊಂಡವರನ್ನ ಆಂಬ್ಯುಲೆನ್ಸ್ ಮುಖಾಂತರ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಮೇಜರ್ ಸುದ್ದಿ ಇದು. ಪ್ರತಿ ವರ್ಷದಂತೆ ಶ್ರೀರಾಮನವಮಿ ಪ್ರಯುಕ್ತ ಅನ್ನಪ್ರಸಾದ ವಿನಿಯೋಗ ಇಲ್ಲೂ ಮಾಡಿದ್ದಾರೆ. ಈ ವರ್ಷವೇ ಮೊದಲ ಬಾರಿಗೆ ಫುಡ್ ಪಾಯ್ಸನ್ ಆಗಿದೆ. ಘಟನೆಯಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಇಷ್ಟು ದೊಡ್ಡ ಅನಾಹುತವಾದ್ರೂ ಕೂಡ ಗ್ರಾಮಕ್ಕೆ ಅಧಿಕಾರಿಗಳು ಬಂದಿಲ್ಲ. ಯಾರಿದ್ರ ಹೊಣೆ ಹೊತ್ಕೊಂಡಿದ್ರು, ಹೇಗ್ ಮಾಡಿದ್ರು, ಯಾವ್ದಾದ್ರು ವೈಷಮ್ಯ ಇತ್ತಾ? ಯಾಕಂದ್ರೆ ಹಿಂದೆಯೂ ಕೂಡ ಬೇರೆ ಬೇರೆ ಭಾಗದಲ್ಲಿ ಇಂಥ ಘಟನೆಗಳನ್ನು ಕೇಳಿದ್ವಿ. ಯಾರದ್ದೋ ದ್ವೇಷಕ್ಕೆ ಇಂತಹ ಪ್ರಸಾದ ನಡೆಯುವ ಕಾರ್ಯಕ್ರಮಗಳಿಗೆ ಬಂದು ಆ ದ್ವೇಷಕ್ಕೆ ವಿಷ ಸೇರಿಸೋಗಿರೋದನ್ನು ಕೂಡ ನೋಡಿದೀವಿ. ಅಂದ್ರೆ ಇಲ್ಲಿ ನೇರವಾಗಿ ಹಂಗಾಗಿದೆ ಅಂತ ಹೇಳ್ತಿಲ್ಲ. ಫುಡ್ ಪಾಯ್ಸನ್ ಆಗಿದೆ ಅಂದ್ರೆ ಕಾರಣ ಏನು? ಹೈಜೀನ್ ಮೇಂಟೈನ್ ಮಾಡಿರ್ಲಿಲ್ವಾ? ಸಾಮಾನ್ಯ ಪ್ರಸಾದದಲ್ಲಿ ಹಂಗಾಗಲ್ಲ. ಯಾಕೆ ಅಂತ ಹೇಳ್ತೀನಿ. ಪ್ರಸಾದ ಅಂತ ಬಂದಾಗ ಸ್ವಲ್ಪ ಹೆಚ್ಚಿನ ಭಯಭಕ್ತಿಯಿಂದಲೇ ಮಾಡಿರ್ತಾರೆ ಅವುಗಳನ್ನ. ಮಡಿ ಮೈಲ್ಗೇನೋ ಭಯ ಇರುತ್ತೆ. ಶ್ರೀರಾಮನವಮಿಯಲ್ಲಿ ಈ ಯಾವತ್ತು ಪಾನಕ, ಮಜ್ಜಿಗೆ, ಪುಳಿಯೋಗ್ರೆನೋ, ಚಿತ್ರಾನ್ನ, ಏನೋ ಒಂದು ಅನ್ನ ಸಂತರ್ಪಣೆ ಅಂತ ಇಟ್ಕೊಂಡಿರ್ತಾರೆ. ಬಹಳ ಭಯಭಕ್ತಿಯಿಂದ ಮಡಿ ಮೈಲ್ಗೆಯಿಂದ ಅಂತ ಮಾಡಿರ್ತಾರೆ. ಆದ್ರೂ ಕೂಡ ಹೆಂಗ್ ಫುಡ್ ಪಾಯ್ಸನ್ ಆಗುತ್ತೆ? ಏನೋ ಒಂದು ಎಡವಟ್ಟು ಆಗಿರ್ಬೇಕು. ಈಗ ಅದನ್ನು ಹುಡುಕ್ಬೇಕು. ಬಟ್ ಅಧಿಕಾರಿಗಳು 200 ಜನ ಅಸ್ವಸ್ಥರಾದ್ರೂ ಕೂಡ ಆ ಕಡೆ ತಿರುಗಿ ನೋಡಿಲ್ವಂತೆ. ಎಂತ ಅಧಿಕಾರಿಗಳು ಕೇಳಿ, ಇನ್ಯಾವ ಕೆಲಸ ಇರ್ಬೋದು? ಘನಂದಾರಿ ಕೆಲಸ ಅವ್ರಗಳಿಗೆ, ಜನದ ಜೀವಕ್ಕಿಂತ ಹೆಚ್ಚಾಗಿ. ಖಾಸಗಿ ಏನಿಲ್ಲ, ಪ್ರತಿ ವರ್ಷ ಶ್ರೀರಾಮ ಜಯಂತಿ ಪ್ರಯುಕ್ತ ವರ್ಷ ಅನ್ನಪ್ರಸಾದ ಮಾಡ್ತಾನೆ ಇದ್ರು. ಅದೇ ರೀತಿ ಈ ವರ್ಷನೂ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಬಟ್ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಕೆಲವರಿಗೆ ಫುಡ್ ಪಾಯ್ಸನ್ ಆಗಿದೆ, ವಾಮಿಟ್, ಲೂಸ್ ಮೋಷನ್ ಆಗಿದೆ. ಕೆಲವ್ರನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸಿದ್ರಿ, ಕೆಲವ್ರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರಿ. ಯಾರಿಗೇನು ತೊಂದರೆ ಇಲ್ಲ. ಬಟ್ ಲೂಸ್ ಮೋಷನ್, ವಾಮಿಟ್ ಸುಸ್ತಾಗೋದ್ರಿಂದ ಎಲ್ಲರೂ ಆರೋಗ್ಯ ಇದ್ದಾರೆ, ತೊಂದರೆ ಏನಿಲ್ಲ. ಸೊ ನೋಡ್ಬೇಕು ಏನಾಗಿದೆ. ಊರ್ ತುಂಬಾ ಮಾಡಿದ್ರು. ಮಿನಿಮಮ್ ಒಂದು 300-400 ಜನ ಮಾಡಿದ್ದಾರೆ ಊಟ. ಯಾರಿಗೂ ಏನು ಅಷ್ಟೊಂದು ಏನು ಪ್ರಾಬ್ಲಮ್ ಏನಿಲ್ಲ. ಫುಡ್ ಪಾಯ್ಸನ್ ಆಗಿದೆ. ನಮ್ಮನೆಯಲ್ಲಿ ನಮ್ಮ ಅಪ್ಪ, ನಮ್ಮಮ್ಮ, ನನ್ನ ತಮ್ಮ 3 ಜನಕ್ಕೂ ಆಗಿದೆ. ಸ್ವಲ್ಪ ಸುಸ್ತು ಏನಿಲ್ಲ, ಗ್ಲೂಕೋಸ್ ಹಾಕಿದೀವಿ, ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಏನ್ ತೊಂದರೆ ಏನಿಲ್ಲ. ಸರ್, ಬೇರೆ ಕಡೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಒಂದಷ್ಟು ಜನ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ, ಒಂದಷ್ಟು ಜನ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿದ್ದಾರೆ. ಏನಿಲ್ಲ, ಪ್ರತಿ ವರ್ಷ ಶ್ರೀರಾಮ ಜಯಂತಿ ಪ್ರಯುಕ್ತ ವರ್ಷ ಅನ್ನಪ್ರಸಾದ